ಎಜುಕೇಟೆಡ್ ಬಂದು ನಿಮ್ಮ ಹತ್ರ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಸರ್. ಖಾತಾಗಳ ಬಗ್ಗೆ ನೋಡಪ್ಪ, ಈಗ ನೋಡಿ ಟನಲ್ ಬಗ್ಗೆ ಅಲ್ಲಿ ಅಡ್ಡ ಹಾಕಿ ನನಗೆ ಕೇಳಿದ್ರು, ನೀವು ಎಷ್ಟು ಜನ ರೆಕಾರ್ಡ್ ಮಾಡ್ಕೊಂಡಿರೋ ಗೊತ್ತಿಲ್ಲ. ನೋ ಪಾಯಿಂಟ್ ಆಫ್ ಟೈಮ್ ಯು ಶುಡ್ ನಾಟ್ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ. ಆಗಲಿ, ತೇಜಸ್ ಸೂರ್ಯ ಒಬ್ಬರೇ ಅದಕ್ಕೆ ವಿರೋಧ ಮಾಡ್ತಿದ್ರು, ಬೇರೆ ಯಾರು ವಿರೋಧ ಮಾಡ್ತಿಲ್ಲ. ಅವರು ಏನೋ ನನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದ್ದಾರೆ. ಅವರು ನಾನು ಟೈಮ್ ಕೊಟ್ಟಿದ್ದೀನಿ, ತೇಜಸ್ ಸೂರ್ಯಗೂ ಟೈಮ್ ಕೊಟ್ಟಿದ್ದೀನಿ. ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಲೆಟ್ ಕಮ್ಮಿ ಅಂತ ನಾನು ಕ್ರಿಟಿಸೈಸ್ ಮಾಡೋದು ಮುಖ್ಯ ಅಲ್ಲ, ಮಾಡಲಿ. ಅಟ್ ದಿ ಸೇಮ್ ಟೈಮ್ ದೇ ಶುಡ್ ಗಿವ್ ಎ ಸೊಲ್ಯೂಷನ್. ಬೇಡವೇ ಬೇಡ ಅಂತ ಅಂದ್ರೆ ಏನ್ ಮಾಡಬೇಕು ಅಂತ ಆಲ್ಟರ್ನೇಟಿವ್ ತಿಳಿಸ್ಬೇಕು ಅಲ್ವಾ? ಸೊ ಅದಕ್ಕೆ ಅವ್ರಿಗೂ ನಾನು ಹೇಳ್ತೀನಿ. ಸೊ ಅವರು ಏನ್ ಬೇಕಾದ್ರೂ ನನಗೆ ಸಜೆಷನ್ ಕೊಡ್ಲಿ. ಇಫ್ ಇಟ್ ಇಸ್ ಅವರ ಸಜೆಷನ್ ವೈಬಲ್ ಇದ್ರು ಅದನ್ನು ವಿಲ್ ಕನ್ಸಿಡರ್ ಇಟ್. ದರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. ಅದಕ್ಕೆ ಎ ಖಾತಾ ಬಿ ಖಾತಾ ಬಗ್ಗೆ ಟೀಕೆ ಅಷ್ಟೇ, ಅದು ಸೊಲ್ಯೂಷನ್ ಅಲ್ಲ. ನಾವೆಲ್ಲ ಎಕ್ಸಾಮಿನ್ ಮಾಡಿದೀವಿ. ಈಗ ಬಿ ಖಾತಾ ಯಾರು ಮಾಡು ಅಂತ ಹೇಳಿದವರು? ಬಿಜೆಪಿ ಗವರ್ಮೆಂಟ್ ಅಲ್ಲಿ ಬಿ ಖಾತಾ ಮಾಡಿದ್ದು. ಈಗ ಅವರ ದಾಖಲೆಗಳು ತಗೋಬಿಟ್ಟಿದ್ದಾರೆ, ರೆವಿನ್ಯೂ ಸೈಟ್ ತಗೋಬಿಟ್ಟಿದ್ದಾರೆ, ಕನ್ವರ್ಷನ್ ಆದ್ಮೇಲೆ ತಗೋಬಿಟ್ಟಿದ್ದಾರೆ, ಬೆಟರ್ಮೆಂಟ್ ಫೀಸ್ ಕಟ್ಟಿಲ್ಲ, ಅವ್ರಿಗೆ ಯಾರಿಗೂ ಸಾಲ ಕೊಡ್ತಾ ಇಲ್ಲ. ಅದಕ್ಕೇನ್ ಮಾಡಬೇಕು? ಬಿಲ್ಡಿಂಗ್ ಹೊಡೆದಾಕ್ಬಿಡ್ಲಾ? ಬಿಲ್ಡಿಂಗ್ ಹೊಡೆದಾಕ್ತಾರ. ನೀವೇ ನಿಮ್ಗೆ ದುಡ್ಡಿಲ್ಲ ಪಾಪ ಬಡವರು, ನೀವೇ ಒಂದು 30-40 ತಗೋಬಿಟ್ಟಿದ್ದೀರಿ, 60-40 ತಗೋಬಿಟ್ಟಿದ್ದೀರಿ. ಹಳ್ಳಿಗಳಲ್ಲಿ ಪಕ್ಕ ಇರ್ತದೆ. ಸೊ ಈ ಹಳ್ಳಿ ಎಲ್ಲ ಮರ್ಜ್ ಆಗಿದೆ ಬೆಂಗಳೂರು ಸಿಟಿ ಒಳಗಡೆ. ಇಂಥವೆಲ್ಲ ಬೇಕಾದ ಸಮಸ್ಯೆ ಇದೆ. ಸೊ ಅದನ್ನು ಆದಷ್ಟು ನಾವು ಅವ್ರಿಗೆ ಇದು ಇಸ್ ನಾಟ್ ಲೈಕ್ ರೆಗ್ಯುಲೈಸೇಷನ್, ಅವ್ರ ಆಸ್ತಿನ ಗಟ್ಟಿ ಮಾಡೋಂಥ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ.